ನಮ್ಮ ಮನೆಗೆ ಒಂದು ಪಾರ್ಸಲ್ ಬಂದಿದೆ. ಯಾರು ಕಳಿಸಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅವರು ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ನೀಟಾಗಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ಯಾಕೆಂದರೆ ಅಷ್ಟು ಪ್ರೀತಿ ಕೊಟ್ಟು ಇವತ್ತು ನನ್ನನ್ನು ಇಲ್ಲಿವರೆಗೂ ಬೆಳೆಸಿದ್ದೀರಾ. ನಿಮ್ಮೆಲ್ಲರ ಆಶೀರ್ವಾದ, ರಾಯರ ಆಶೀರ್ವಾದ, ನನ್ನ ತಾಯಿ ಆಶೀರ್ವಾದ ಎಲ್ಲರಿಂದನೂ ಕೂಡ ಇವತ್ತು ನಾನು ಇಲ್ಲಿವರೆಗೆ ಬಂದು ನಿಂತಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಎಷ್ಟು ಗಟ್ಟಿಗೆ ಮಾಡಿದ್ದಾರೆ ನೋಡಿ. ಕೇಕು ಮ್ಯಾಮ್, ಏನು ಸಮಾಚಾರ? ಓ, ಸೂಪರ್ ಆಗಾಯ್ತು, ಚೆನ್ನಾಗಾಯ್ತು. ರಾಯರ ಏನ್ ಕೊಡ್ತೀಯ ಗಿಫ್ಟ್? ಮೋಸ ಇದು, ಟೂ ಮಚ್. ಹುಷಾರು ಮ್ಯಾಮ್, ಹುಷಾರು ಮ್ಯಾಮ್. ಎಲ್ಲ ಓಪನ್ ಮಾಡಲ ಮ್ಯಾಮ್? ಓಪನ್ ಹಂಗೆ ಪ್ಯಾಕ್ ಮಾಡಿಬಿಡ್ತೀರಾ? ಹಂಗೆ ಪ್ಯಾಕ್ ಮಾಡಿಬಿಡಿ. ಓಪನ್ ಮಾಡೋಷ್ಟಿಲ್ಲ. ಇನ್ನೊಂದ್ಸಲ ಮಾಡಿ ಮ್ಯಾಮ್. ಮ್ಯಾಮು ಪ್ಯಾಕ್ ಮಾಡೇ ಬಿಟ್ರು. ಇವತ್ತು ಪ್ಯಾಕಿಂಗ್ ಆಗ್ತಿದೆ. ನಾಳೆ ತಲುಪಿಸೋ ಜವಾಬ್ದಾರಿ ನಿಮ್ದು ಮ್ಯಾಮ್. ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಟು ನಾನು ನಿಮ್ಮ ಕೈಲಿ ಜವಾಬ್ದಾರಿನ ಕೊಡ್ತಾ ಇದ್ದೀನಿ. ದಯವಿಟ್ಟು ಮಿಸ್ ಮಾಡಬೇಡಿ. ಶೋರ್ ಮ್ಯಾಮ್. ಅಡ್ರೆಸ್ಸೇ ಕೊಟ್ಟಿಲ್ಲ ಇನ್ನೂನು. ಅಡ್ರೆಸ್ ಕೊಟ್ಟಿಲ್ಲ ಅಂದ್ರೆ ಏನ್ ಬಿಡಿ ಮ್ಯಾಮ್, ನಮ್ಮ ಮನೆಗೆ ತಗೊಂಡ್ ಹೋಗ್ತೀನಿ. ಹೌದಾ? ನಮ್ಮ ಮನೆ ಅಡ್ರೆಸ್ ನನಗೆ ಗೊತ್ತಲ್ವಾ? ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾ ಇದ್ದೀರಾ. ಇಷ್ಟೇನಾ ಮ್ಯಾಮ್? ಇದಕ್ಕೇನು ಹಾಕಲ್ವಾ ಈಗ ಕವರು? ಇದಕ್ ಮೇಲೆ ಒಂದು ಆಫೀಸಲ್ಲಿ ಕಾಟನ್ ಬಾಕ್ಸ್ ಹಾಕೊಂತೀನಿ. ಈ ಸೈಜ್ ನಿಮ್ಮ ಕಾಟನ್ ಬಾಕ್ಸ್ ಇಲ್ಲ, ನಿಮ್ಮ ಹತ್ರ ಇರುತ್ತೆ? ನನ್ನ ಹತ್ರ ಇರುತ್ತೆ. ನಾನು ಅದಕ್ಕೆ ಬಬಲ್ ಪ್ಯಾಕಿಂಗ್ ಮಾಡಿದ್ದೀನಿ. ಸೊ ಇಷ್ಟು ಮಾಡಿ ಇದಕ್ಕೊಂದು ಸೈಜ್. ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ದೆ. ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬೇಗ ಮನೆಯಲ್ಲೂ ಪೂಜೆಗೆಲ್ಲ ಸಿಂಪಲ್ಲಾಗಿ ರೆಡಿ ಮಾಡಿದೆ. ಸಿಂಪಲ್ಲಾಗಿ ರೆಡಿ ಮಾಡೋ ಅಷ್ಟರಲ್ಲಿ ರಾಯರು ಪ್ರಸಾದ ತುಂಬ ಚೆನ್ನಾಗಾಯಿತು. ನನಗೆ ರಾಯರ ಆಶೀರ್ವಾದ ಸಿಕ್ತು ಅಂದರೆ ನನಗೇನೋ ಒಂದು ಆನಂದ. ಯಾಕೆ ಅಂತ ಗೊತ್ತಿಲ್ಲ. ನನಗೆ ಯಾವಾಗಲೂ ಅಷ್ಟೇ, ನಾನು ಯಾವಾಗ ಜಯನಗರ ಮಠದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿ ರಾಯರ ಬೃಂದಾವನದ ಮುಂದೆ ಮಾತಾಡ್ಬೇಕಾದ್ರೆ ಸಡನ್ ಆಗಿ ಹೂವು ಆಯಿತು. ಅವತ್ತಿಂದ ನನಗೆ ತುಂಬ ನಂಬಿಕೆ ಬಂದ್ಬಿಟ್ಟಿದೆ. ರಾಯರಿದ್ದಾರೆ, ನಾವು ಮಾತಾಡಿದರೆ ಅವ್ರು ಹೂವಿನ ಮುಖಾಂತರ ಮಾತಾಡ್ತಾರೆ ಅಂತ ನನಗೆ ಗೊತ್ತಾಗಿದ್ದೆ ಅಲ್ಲಿಂದ. ಹಾಗಾಗಿ ನಾನು ರಾಯರ ಮುಂದೆ ನಿಂತ್ಕೊಂಡು ನಾರ್ಮಲಾಗಿ ಹೇಗೆ ನಾವು ಬೇರೆಯವ್ರ ಜೊತೆ ಮಾತಾಡ್ತೀವೋ ಹಾಗೆ ನಮ್ಮ ಕಷ್ಟ ಸುಖ ಏನೇ ಇರಲಿ ರಾಯರ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತೀನಿ. ನನಗೆ ಆಶೀರ್ವಾದ ಬೇಕಪ್ಪ ಅಂತ. ತುಂಬ ಚೆನ್ನಾಗಾಯಿತು. 13ನೇ ತಾರೀಕು ಆ ದಿನ ತುಂಬ ಚೆನ್ನಾಗಿತ್ತು. ತುಂಬ ಪ್ರೀತಿಯಿಂದ ಎಲ್ಲರೂ ವಿಶ್ ಮಾಡಿದ್ರು, ಎಲ್ಲರೂ ಮಾತಾಡಿದ್ರು, ಖುಷಿ ಆಯಿತು. ಮತ್ತು ಇನ್ನೊಂದು 13ನೇ ತಾರೀಕಲ್ಲಿ ಹುಟ್ಟೋರು ಲಕ್ಕು ಚೆನ್ನಾಗಿರಲ್ಲ ಅಂತ ಸುಮಾರು ಇದರಲ್ಲಿ ನಾನು ಕೂಡ ನೋಡಿದ್ದೀನಿ. ಅದಂತೂ ಸತ್ಯ ಅಂತ ಹೇಳಲ್ಲ. ಲಕ್ಕು ಅಂದರೆ ಜೀವನ ಅಂತ ಹೋದಾಗ ಜೀವನದಲ್ಲಿ ಸ್ವಲ್ಪ ಏರುಪೇರು ಆಗಿರ್ಬೋದು. ಬಟ್ಟು ಎಲ್ಲ ರೀತಿಯಲ್ಲೂ ಓಕೆ, ರಾಯರು ಚೆನ್ನಾಗಿಟ್ಟಿದ್ದಾರೆ. ಊಟ ತಿಂಡಿ ಬಟ್ಟೆ ಏನಕ್ಕೂ ಕೊರತೆ ಇಲ್ಲ, ಚೆನ್ನಾಗಿಟ್ಟಿದ್ದಾರೆ. ನೆಮ್ಮದಿಯಾಗೂ ಕೂಡ ನಾವಿದ್ದೀವಿ. ಆಟೋ ಗಂಗಾಧರ್ ಅಂತ ಇದ್ದಾರೆ, ಅಲ್ಲಿ ಆಶ್ರಮಕ್ಕೆ ಅವರು ಆಶ್ರಮ ನಡೆಸ್ತಾ ಇದ್ರು. ಹಾಗಾಗಿ ಆಶ್ರಮಕ್ಕೆ ನಮ್ಮ ಕೈಲಾಗಿದ್ದು ಏನಾದ್ರೂ ಒಂದು ಟೈಮ್ ಊಟಕ್ಕಾದ್ರೂ ಮಾಡೋಣ ಅಂತೇಳಿ, ಎಲ್ಲೋ ಹೋಗೋದು ಬೇಡ ಅಂತ ನಾನು ನನ್ನ ಮಗಳು ಡಿಸೈಡ್ ಮಾಡಿದ್ವಿ. ಅಮ್ಮನೂ ಕೂಡ ಹೇಳ್ತು, ಬೇಡ ಒಂದು ಕೆಲಸ ಮಾಡು, ಆಶ್ರಮಕ್ಕೆ ಊಟದ ವ್ಯವಸ್ಥೆ ಮಾಡು ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಆಟೋ ಗಂಗಾಧರ್ ಅಂತ ನೆಲಮಂಗಲದ ಹತ್ರ ಒಂದು ಆಶ್ರಮನ ನಡೆಸ್ತಾರೆ. ಅಲ್ಲಿಗೆ ನಾವು ಮಧ್ಯಾಹ್ನದ್ದು ಊಟದ ವ್ಯವಸ್ಥೆನ ಮಾಡಿಕೊಟ್ವಿ. ತುಂಬ ಖುಷಿಯಾಯಿತು. ರಾಯರ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳಿ ಏನೋ ನಮ್ಮ ಕೈಲಿ ಆಗಿದ್ದು, ದೇವರು ಎಷ್ಟು ಶಕ್ತಿ ಕೊಡ್ತಾರೋ ನಾನು ದೇವ್ರ ಮಕ್ಕಳಿಗೆ ಏನಾದರೂ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ನನ್ನ ಕೈಲಾಗಿತ್ತು.
ಗಂಡ ತರ ಆಗಿದ್ದೀನಿ. ಇಲ್ಲ, ಒಳ್ಳೇದಾಗ್ಲಿ ಎಲ್ರಿಗೂ ಅಂತೇಳಿ ನಾವು ರಾಯರ ಮಕ್ಳಿಗೆ ಅಲ್ಲಿರುವಂಥ ಆಶ್ರಮಕ್ಕೆ ನಮ್ಮ ಕೈಲಾಗಿದ್ದು ಮಾಡಿದ್ವಿ. ಅದಾದಮೇಲೆ ಲಾಸ್ಟ್ ಟೈಮು ಕೂಡ ಅವರು ಹೇಳಿದರು ಬೆಡ್ಶೀಟ್ ಬೇಕು ಅಂತ. ಹಾಗಾಗಿ ನಾನು ಬೆಡ್ಶೀಟು ಕೂಡ ಕಳಿಸ್ಕೊಟ್ಟೆ. ಅವರು ಒಂದೇ ಮಾತು ಹೇಳಿದ್ರು, ಅದು ಯಾವ ಗಳಿಗೆಯಲ್ಲಿ ನೀವು ಆಶ್ರಮಕ್ಕೆ ಬೆಡ್ಶೀಟ್ನ ಕಳಿಸ್ಕೊಟ್ರೋ ಗೊತ್ತಿಲ್ಲ ಮೇಡಮ್, ಸಿಕ್ಕಾಬಟ್ಟೆ ಬೆಡ್ಶೀಟ್ಗಳು ತುಂಬ ಜನ ತಂದು ಕೊಟ್ಟರು ಅಂತ ಹೇಳಿದ್ರು. ಮತ್ತು ನೆಕ್ಸ್ಟ್ ಟೈಮು ಯಾರಾದರೂ ಆಶ್ರಮಗಳಿಗೆ ನೀವೇನಾದರೂ ಸಹಾಯ ಮಾಡಬೇಕು ಅಂದರೆ ಬೆಡ್ಶೀಟು ಬೇಡ, ಯಾಕೆಂದರೆ ಅದ್ರ ಬದಲು ಬೇರೆ ಏನಾದರೂ ಉಪಯೋಗ ಆಗುವಂಥದ್ದನ್ನು ಕೊಡಿಸಿ. ಅವ್ರ ಆಶ್ರಮಕ್ಕೂ ಅಷ್ಟೇ ನಿಮ್ಮ ಕೈಲಾಗಿದ್ದು ಸಹಾಯ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದೊಂದು ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೆ. ಆಶ್ರಮ ನಡೆಸೋದು ಅಂದರೆ ತುಂಬಾ ಕಷ್ಟ ಇದೆ. ಯಾಕೆಂದರೆ ನಮ್ಮ ಮನೇಲಿ ಇರೋರು 3 ಜನ 4 ಜನ ಅಂದರೆ ಜೀವನ ನಡೆಸ್ಬೇಕು ಅಂದರೆ ಕಷ್ಟ. ಅಂಥದ್ರಲ್ಲಿ ದೇವ್ರ ಮಕ್ಕಳು ಎಲ್ಲೆಲ್ಲೋ ಇರೋರನ್ನ ಕರ್ಕೊಬಂದು ಸಾಕ್ತಾರೆ ಅಂದರೆ ಕಷ್ಟ ಅಲ್ವಾ? ಮಾಡ್ಬೇಕು ಆಯ್ತಾ. ಬರ್ಲಿ ಎಲ್ಲರೂ ಒಟ್ಟಿಗೆ ಹೇಳ್ಬೇಕು. ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್. ಲವ್ ಯು ಟು ಎಲ್ರಿಗೂ. ವಿಡಿಯೋ ಮಾಡ್ಕೊತಾವ ಯಾರು ಕುಟ್ಲಿಂಗ ಆಂಟಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ಪ್ರೀತಿಯಿಂದ ಸ್ಯಾರಿನ ಗಿಫ್ಟ್ ಕೊಟ್ಟಿದ್ದಾರೆ. ಮತ್ತು ನಾನು ಹಾಕಿರುವಂಥ ಜುಮ್ಕಿನೂ ಕೂಡ ಗಿಫ್ಟು ತುಂಬ ಇಷ್ಟ ಆಯಿತು. ಸ್ಯಾರಿ ಮಾತ್ರ ತುಂಬಾ ಲೈಕ್ ಆಯಿತು. ಪ್ರೀತಿಯಿಂದ ಕೊಡುವಂಥ ವಸ್ತುಗಳಿಗೆ ನಾನು ಯಾವತ್ತೂ ಬೆಲೆ ಕಟ್ಟಲ್ಲ. ಒಂದು ಸಲ ಹಾಕಿ ನೋಡೋಣ ಅಂತೇಳಿ ಹಾಗೆ ಮೈ ಮೇಲೆ ಹಾಕ್ಕೊಂಡೆ. ತುಂಬ ಇಷ್ಟ ಆಯಿತು. ನಾನೇ ಸೀರೆನ ಸೇಲ್ ಮಾಡ್ತೀನಿ ಅಂತ ಗೊತ್ತು. ಆದ್ರೂ ಅವರು ಹೊರಗಡೆಯಿಂದನೇ ಸ್ಯಾರಿನ ತೊಗೊಂಡು ಬಂದಿದ್ದಾರೆ. ಮತ್ತು ಎತ್ತಿನ ಗಾಡಿ ಚೆನ್ನಾಗಿದೆ. ಬದುಕು ಒಂದು ಜಟಕ ಬಂಡಿ ಅನ್ನೋ ಹಾಗೆ ನಮ್ಮ ಬದುಕು ಯಾವಾಗಲೂ ಹೋಗ್ತಾನೇ ಇರಬೇಕು. ಹಳ್ಳ ದಿಂಡೆ ಎಲ್ಲ ಇರುತ್ತೆ. ಎಲ್ಲವನ್ನು ನೋಡಿಕೊಂಡು ಹುಷಾರಾಗಿ ಜೀವನ ಸಾಗಿಸ್ಬೇಕು. ಹ್ಯಾಪಿ ಬರ್ತ್ಡೇ. ಯಾರು ಕಳ್ಸಿದಾರಮ್ಮ? ಸೂಪರ್ ಆಗಾಯ್ತು, ಚೆನ್ನಾಗಾಯ್ತು. ರಾಯರದೆಯೇ ಇದೆಲ್ಲ ಹಾಗೆ ಮಾಡಿದ್ದೀರಾ? ಪೂಜೆ ಮಾಡಿದೆ. ಇವಾಗ ಲಕ್ಕಿ ಕೂಪನ್ ಎತ್ತಬೇಕು. ನಿಮ್ಗೋಸ್ಕರ ವೇಟಿಂಗ್. ಯಾವಾಗ್ಲೂ ನಾವೇ ತೆಗಿತಿದ್ವಿ. ಇವತ್ತು 5 ಜನಕ್ಕೆ ಬನ್ನಿ ಈ ಕಡೆ. ಇವತ್ತು 4 ಜನಕ್ಕೆ ನಾವಿವತ್ತು ನಮ್ಮ ಅಮ್ಮನಿಗೆ ಊಟ ಮಾಡ್ರಿ, ತಿನ್ರಿ. ಸರಿ ಓಕೆ ಮಂಜಮ್ಮ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ನಿಮ್ಗೆ ಒಂದು ಕಾಣಿಕೆ. ರಾಘವೇಂದ್ರ ಚಿಂಟು ತಿಂಡಿ ತಂದಿದ್ದಾರೆ ಮ್ಯಾಮು. ತಿಂಡಿ ಬನ್ನಿ ತಗೊಳ್ಳಿ. ಮ್ಯಾಮ್ ನನಗೆ ಪ್ರೀತಿಯಿಂದ ಇಲ್ಲಿ ಬೆಳಕ್ ಈ ಕಡೆ ಬರೋಣ. ನಮ್ಮ ಸ್ಯಾರಿ ಹತ್ರನೇ ಹೋಗ್ಬೇಕಲ್ವಾ. ಮ್ಯಾಮ್ ನನಗೆ ಪ್ರೀತಿಯಿಂದ ಚಾಕ್ಲೇಟ್ನ ತಂದ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇವರು ಪರಿಚಯ ಆಗಿದ್ದೆ ಇತ್ತೀಚೆಗೆ. ಎಷ್ಟು ದಿನ ಆಯ್ತು? 2 ಮಂತ್ಸ್. ರಾಘವೇಂದ್ರ ಸ್ಯಾರೀಸ್ ಪೇಜ್ ಇಂದ ಇವರು ನನಗೆ ಪರಿಚಯ ಆದ್ರು. 2 ಮಂತ್ಸ್ ಆಯ್ತು. ಜಾನ್ವರಿ
2 ಮಂತ್ಸ್ ಇಂದಾನು ಕೂಡ ಇವರು ತುಂಬಾ ಚೆನ್ನಾಗಿ ಅವತ್ತಿಂದ ಇವತ್ವರೆಗೂ ತುಂಬಾ ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಒಂದ್ ವಿಷಯ ಏನಪ್ಪಾ ಅಂತ ಅಂದ್ರೆ ಇವತ್ತು ಹೇಳ್ತೀನಿ. ನಮ್ಗೇನಾದ್ರೂ ಅರ್ಜೆಂಟ್ ನಾನೇನಾದ್ರೂ ಸ್ವಲ್ಪ ಕೆಲ್ಸದ ಮೇಲೆ ಏನಾದ್ರು ಹೊರಗೋಗಿದ್ರೆ ನಮ್ ಮನೆಗೆ ಏನಾರ ಬೇಕು ಅಂದ್ರೆ ಪಾಪ ತಂದ್ಕೊಡ್ತಾರೆ. ಅದೊಂದು ಖುಷಿ. ಮತ್ತೆ ಕೊರಿಯರ್ದು ಅಷ್ಟೇ ಎಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡ್ತಾರೆ. ನಂಗೆ ಅದೊಂದು ಖುಷಿ ಆಯ್ತು. ಯಾಕಂದ್ರೆ ಕರೆಕ್ಟ್ ಟೈಮ್ಗೆ ಎಲ್ರಿಗೂ ತಲುಪ್ತಾ ಇದೆ. ಯಾರಿಗಾರು ತಲುಪಿಲ್ಲ ಅಂದಾಗ ಇವರು ನೀಟಾಗಿ ಆಗ್ಲೇ ಆ ಟೈಮಲ್ಲೇ ನೋಡಿ ಎಲ್ಲಿದೆ ಏನು ಅಂತ ಚೆಕ್ ಮಾಡಿ ಹೇಳ್ತಾರೆ. ಇಲ್ಲಿ ಸ್ಯಾರಿನ ನಾನು ಇಲ್ಲಿ ನಿಂತ್ಕೊಂಡು ಆನ್ಲೈನ್ ಅಲ್ಲಿ ಮಾಡ್ಬೋದು, ಬಟ್ ಆ ಸ್ಯಾರಿ ನಿಮ್ ಮನೆಗೆಲ್ಲ ತಲುಪ್ತಿದೆ ಅಂದ್ರೆ ಅದಕ್ಕೆಲ್ಲ ಇವರೇ ಕಾರಣ. ಹಂಗಾಗಿ ಥ್ಯಾಂಕ್ ಯು ಮ್ಯಾಮ್, ಒಳ್ಳೇದ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಎಲ್ಲಾರು ಇಷ್ಟಪಟ್ಟಿರೋ ಸ್ಯಾರಿ ಫೋನ್ ಅಲ್ಲಿ ನೋಡಿ ಅದನ್ನ ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತಿರಲ್ಲ ನೀವು, ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ. ಯಾಕಂದ್ರೆ ಸ್ಯಾರಿ ಒಂದೇ ಅಲ್ಲ, DTTC ಇದರಿಂದ ಇವರ ಬ್ರಾಂಚ್ ಇಂದ ತುಂಬಾ ನಾನು ಫಸ್ಟ್ ಟೈಮು ರಾಘವೇಂದ್ರ ಸ್ವಾಮಿಗಳ ಹೂಬತ್ತಿಗಳು, ಗಂಧದ ಕಡ್ಡಿ, ತುಪ್ಪ ಎಲ್ಲ ತಗೊಂಡಿದೆ. ಇವರ ಇದರಿಂದಾನೇ ನಾನು ಕಳಿಸ್ಕೊಟ್ಟೆ. ನೋಡಿದ್ರೆ ಈಗ ಮತ್ತೆ ರಾಯರು DTTC ಇಂದಾನೆ ನಿಮ್ಮ ಮನೆಗಳಿಗೆ ರಾಘವೇಂದ್ರ ಸ್ಯಾರೀಸ್ನು ಕೂಡ ಕಳಿಸ್ಕೊಡ್ತಿದ್ದಾರೆ. ಹಾಗಾಗಿ ಮ್ಯಾಮ್ಗೆ ಥ್ಯಾಂಕ್ ಯು ಮ್ಯಾಮ್. ಅದು ಇಷ್ಟು ದೊಡ್ಡ ಚಾಕ್ಲೇಟ್ ಎಡ್ಕೊಂಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸೂಪರ್ ಆಗಿ ಕಾಣ್ತಿದ್ದೀರಾ ಮಮ್ಮಿ ಇವತ್ತು. ಹೌದಾ, ಇದು ರಾಘವೇಂದ್ರ ಸ್ಯಾರೀಸ್ದೆ. ಚೆನ್ನಾಗಿದೆ ನೋಡಿ. ಸ್ಟ್ಯಾಂಡ್ಗೆ ಹಾಕ್ಬಿಡಿ. ಈ ಅಂದ್ರೆ ದೇವ್ರಂತೆ, ಅದಕ್ಕೆ ನನ್ನ ಮಗಳು ಈ ತರ ಕೇಕ್ ಮಾಡ್ಸಿದಾಳೆ ನೋಡಿ. ವಾವ್, ಸೂಪರ್ ಮಗಳೇ, ಚೆನ್ನಾಗಿದೆ ಕೇಕು. ನಾನು ನನ್ನ ಮಗಳಿಗೆ ಗಾರ್ಡ್ ಆದ್ರೆ ನಮ್ಮ ಅಮ್ಮನ್ ನಾನೇ ಗಾರ್ಡ್. ಕ್ಲಾಪ್ಸ್ ಹಾಕ್ರೋ. ಬರ್ಡೇ ಟು ಯು. ಮಗ ಓಡಾಯ್ತು. ಚಿನ್ನಿಮಾ ಅಲ್ಲಿ ಇಡಿ, ಅಲ್ಲಿ ಹೇಳ, ಈಗ ಹೇಳು ಮಜವ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸೌಮ್ಯಶ್ರೀ, ಹ್ಯಾಪಿ ಬರ್ಡೇ ನಮ್ಗೆ ಇದು ಟು ಕಟ್ ಮಾಡಕ್ಕೆ ಯು. ಬೇಜಾರಾಗ್ತಾ ಇದೆ. ಓಕೆ ಪಾಪು, ಬಾಮ್ಮ, ಕೂತ್ಕೊಮ್ಮ, ಕೂತ್ಕೋ, ಸಿಟ್ಮಾ, ಸಿಟ್. ಸಿಟ್. ಅಲ್ಲಿ ನೋಡಿ, ಎಲ್ಲಾರು ಮಮ್ಮಿ ಬರ್ತಡೆ, ಬನ್ನಿ ತಗೋ. ಕೂತಿರ್ಲಿ ಹೇಳ್ರಪ್ಪ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಹೇಳಾಯ್ತು. ಅಲ್ಲ, ನಾನ್ ತಿನ್ಬೇಕು, ಬರೀ ಪ್ರೀತಿಯಿಂದ ಹಾಕಿತ್ತು. ನನಗ್ ತಿನ್ಸ್ಬೇಕು, ಯಾರು ತಿನ್ಸೋರೇ ಇಲ್ವಲ್ಲ. ಹ, ನಿಂದು ರಕ್ತ ಕೊಡ್ಲಿಲ್ಲ. ನಾನಂತೂ ತೆಗಿಬೇಡಿ ವಿಡಿಯೋ, ಯಾಕಂದ್ರೆ ಹೋಗು ಪಾಪು, ಹಂಗೊಂಚೂರು ತಿನ್ಸ್ಬಿಡು. ಪಪ್ಪು, ಮುದ್ದು. ಸಿಟ್. ಥ್ಯಾಂಕ್ ಯು. ಮುತ್ತು ಕೊಡು, ಮುತ್ತು. ವಾ ಪಪ್ಪಿ, ಪಪ್ಪಿ ಕೊಡು. ಮಮ್ಮಿಗೆ ಬರ್ತಡೆ ಅಲ್ಲ ಪಪ್ಪಿ. ಈ ಕಡೆ, ಇಲ್ಲಿ ಚಿನ್ನು, ಇಲ್ಲಿ ಹಾಕೋ, ಇಲ್ಲಿ ಮೇಲೆ ಹಣೆ ಮೇಲೆ ಪಪ್ಪಿ. ತುಂಬಾ ಜನ ವಿಶ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರಿಗೂ ಕೂಡ ನಾನು ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕಾಗಿಲ್ಲ. ಹಾಗಾಗಿ ವಿಡಿಯೋ ಮುಖಾಂತರ ನಾನು ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಇವತ್ತು ನಾನು ಹುಟ್ಟಿರುವಂಥ ಸ್ಯಾರಿನ ಇನ್ಸ್ಟಾಗ್ರಾಮಿಂದ ಸೋಮುಗೌಡ ಅನ್ನೋರು ನನಗೆ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಫೋಟೋನು ಕಳಿಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಸರ್ಪ್ರೈಸ್ ಗಿಫ್ಟ್ ಇದು. ಸರ್ಪ್ರೈಸ್ ಆಗಿ ನನಗೆ ಫೋಟೋ ಮತ್ತು ಸ್ಯಾರಿ, ಸೌಮ್ಯ ಅಂತ ಈ ಚೈನು ಇಷ್ಟನ್ನು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ನನಗೆ ಪವಿತ್ರ ಮ್ಯಾಮ್ ಕೇಕ್ನ ಕಳಿಸ್ಕೊಟ್ಟಿದ್ದಾರೆ. ನನ್ನ ಹುಟ್ಟಿದ ಹಬ್ಬಕ್ಕೂ ಕೂಡ ವಿಶ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
ಥ್ಯಾಂಕ್ ಯು.